ನಮಸ್ಕಾರ ಎಲ್ಲರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಸಿಗುವಂತಹ ಒಂದು ಯೋಜನೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅರ್ಜಿ ಹಾಕೋದಕ್ಕೆ ಆಹ್ವಾನ ಕೂಡ ಮಾಡಿದ್ದಾರೆ. ಕರ್ನಾಟಕ ಸ್ಟೇಟ್ ಗೌರ್ನಮೆಂಟ್ ಜೊತೆಗೆ ಇನ್ನೊಂದು ಸಂಸ್ಥೆ ಸೇರ್ಕೊಂಡು ಮಾಡ್ತಾ ಇರುವಂಥದ್ದು. ಪ್ರತಿ ವರ್ಷ 30,000 ರೂಪಾಯಿ ಸ್ಕಾಲರ್ಶಿಪ್ ಬರುವಂತಹ ಯೋಜನೆ ಇದು. ತುಂಬ ಜನ ಕೇಳಿದ್ರಿ ಸ್ಕಾಲರ್ಶಿಪ್, ತುಂಬ ಜನ ಅಲ್ಲ ಕೆಲವ್ರು ಜನ ಕೇಳಿದ್ರಿ ಸ್ಕಾಲರ್ಶಿಪ್ ಅದ್ರ ಬಗ್ಗೆ ಒಂಚೂರು ವೀಡಿಯೋ ಮಾಡಿ ಮೇಡಮ್ ಅಂತ ಹೇಳ್ಬಿಟ್ಟು ಅದಕ್ಕೆ ಮಾಡ್ತಾಯಿದ್ದೀನಿ. ತುಂಬ ಬರ್ತಾ ಇರುತ್ತೆ ಅವಾಗವಾಗ. ನನಗೆ ಏನಂತಂದರೆ ಬೇರೆ ಏನಾದ್ರು ನನ್ನ ಪರ್ಸ್ನಲ್ ಲೈಫ್ ಬಗ್ಗೆನೋ ಏನೋ ಬೇರೆ ಏನೋ ಕಥೆಗಳು ಹೇಳಿದ್ರೆ ಅದಕ್ಕೆ ವ್ಯೂಸ್ಗಳು ಲಕ್ಷಗಟ್ಟಲೆ ಬರುತ್ತೆ. ಈ ಯೂಸ್ಫುಲ್ ಆಗುವಂಥ ಮಾಹಿತಿ ಕೊಡ್ತೀನಲ್ಲ ಅದಕ್ಕೆ ವ್ಯೂಸೇ ಬರೋಲ್ಲ. ಜೊತೆಗೆ ಅದೇ ಜನಕ್ಕೆ ಅವಶ್ಯಕತೆ ಇಲ್ವೇನೋ ಅಂತ ಅನಿಸ್ಬಿಡುತ್ತೆ. ಅದರಿಂದ ಬೇಜಾರಾಗುತ್ತೆ. ಏನು ಒಳ್ಳೆ ಅಂದರೆ ಅನುಕೂಲಗಳು ಸರ್ಕಾರದಿಂದ ಇದೆ, ಸಾಕಷ್ಟು ಇದೆ. ಕೆಲವರಿಗೆ ಮಾಹಿತಿ ಕೊರತೆಯಿಂದ ಪಡ್ಕೋತಾ ಇಲ್ವಲ್ಲ ಅನ್ನೋವಂಥ ಬೇಜಾರಲ್ಲಿ ನಾನು ಮಾಡ್ತಿರ್ತೀನಿ. ಜನರಿಗೆ ತಲುಪಲಿ, ಯೂಸ್ ಮಾಡ್ಕೊಳ್ಳಿ ಅಂತ. ಯಾಕಂದರೆ ನಾನು ಕೂಡ ವರ್ಷಕ್ಕೆ 40,000 ರೂಪಾಯಿ, 30,000 ರೂಪಾಯಿ, ಕೆಲವೊಂದು ವರ್ಷ 23,000 ರೂಪಾಯಿ, 26,000 ರೂಪಾಯಿ ಈ ಥರ ಎಲ್ಲ ಸ್ಕಾಲರ್ಶಿಪ್ ತೊಗೊಂಡಿದ್ದೀನಿ. ಇದೆಲ್ಲವೂ ಕೂಡ ಸಿಗುತ್ತೆ. ಅದಕ್ಕೋಸ್ಕರ ಜನರಿಗೂ ಕೂಡ ಸಿಗಲಿ, ಯಾಕಂದರೆ ಅಷ್ಟು ಅಮೌಂಟ್ ಸಿಕ್ಕಿದ್ರೆ ವರ್ಷಕ್ಕೆ ಎಷ್ಟೋ ಅನುಕೂಲ ಆಗುತ್ತೆ. ಸೊ ಪಡ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಸ್ಕಾಲರ್ಶಿಪ್ದಾಗಿರ್ಬೋದು, ಬೇರೆ ಬೇರೆ ಯೋಜನೆಗಳದ್ದಾಗಿರ್ಬೋದು ವೀಡಿಯೋ ಮಾಡ್ತೀನಿ. ಬಟ್ ಅದು ಜನರಿಗೆ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಅದು ಏನು ರೀಚ್ ಆಗಲ್ಲೋ ಏನೋ ಒಂದು ಗೊತ್ತಾಗ್ತಾಯಿಲ್ಲ. ಆದರೂ ಪರವಾಗಿಲ್ಲ, ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೋ ಆಗಲಿ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಒಂದು ದೀಪಿಕಾ ವಿದ್ಯಾರ್ಥಿ ವೇತನ ಯೋಜನೆ ಅಂತ ಅಂದ್ಬಿಟ್ಟು ನಮ್ಮ ಒಂದು ಕರ್ನಾಟಕ ಸರ್ಕಾರ ಮತ್ತು ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಏನಿದೆ, ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಅವರು ಸಾಕಷ್ಟು ವಿದ್ಯಾರ್ಥಿ ವೇತನಗಳನ್ನು ಕೊಡ್ತಾ ಇರ್ತಾರೆ. ಇದು ಹೊಸದಾಗಿ ದೀಪಿಕಾ ವಿದ್ಯಾರ್ಥಿ ವೇತನ ಅನ್ನೋದಕ್ಕೂ ಕೂಡ ನಮ್ಮ ಕರ್ನಾಟಕ ಸರ್ಕಾರದ ಜೊತೆ ಕೈ ಜೋಡಿಸಿದ್ದಾರೆ. ಟೋಟಲ್ 40,000 ಸ್ಟೂಡೆಂಟ್ಸ್ಗಳಿಗೆ ಈ ಒಂದು ಯೋಜನೆ ಮೂಲಕ ಪ್ರತಿ ವರ್ಷ 30,000 ರೂಪಾಯಿ ಹಣವನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಅಪ್ಲೈ ಮಾಡೋದಕ್ಕೂ ಕೂಡ ಈಸಿ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಹೆಂಗೆ ಅಪ್ಲೈ ಮಾಡೋದು ಅಂತ ಇಲ್ಲೇ ಹೇಳ್ತೀನಿ. ಅಕಸ್ಮಾತ್ ಗೊತ್ತಾಗಿಲ್ಲ ಅಂದರೆ ಹತ್ತಿರದ ಸೈಬರ್ ಸೆಂಟರ್ಗಳಿಗೋ ಅಥವಾ ಯಾವ್ದಾದ್ರು CSC ಸೆಂಟರ್ಗಳಿಗೆ ಹೋಗಿ ಅಪ್ಲೈ ಮಾಡಿ, ಅಥವಾ ಕಾಲೇಜ್ಗಳಲ್ಲೇ ಕೆಲವೊಂದು ಕಾಲೇಜ್ಗಳಲ್ಲಿ ಅಪ್ಲೈ ಮಾಡಿಸಿದ್ರೆ ಇನ್ನೂ ಒಳ್ಳೆಯದು. ಕಾಲೇಜ್ಗಳಲ್ಲೇ ವಿಚಾರಿಸ್ಬಿಟ್ಟು ಅಪ್ಲೈಯನ್ನು ಮಾಡಿ. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದೀಪಿಕಾ ವಿದ್ಯಾರ್ಥಿ ವೇತನ ಯೋಜನೆ ಇದು ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು, ಯಾರ್ಯಾರೆಲ್ಲ ಅರ್ಹರಿದ್ದಾರೆ, ಕಂಡೀಷನ್ಸ್ ಏನು ಎಲ್ಲವನ್ನ ಕೂಡ ತಿಳಿಸ್ತೀನಿ. ಈ ದೀಪಿಕಾ ವಿದ್ಯಾರ್ಥಿ ವೇತನ ಯೋಜನೆ ಏನಿದೆ ಇದು ಬಂದು ಕರ್ನಾಟಕ ಸರ್ಕಾರ ಮತ್ತು ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಏನಿದೆ ಅದೆರಡು ಕೂಡ ಕಂಬೈನ್ ಆಗಿ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ಈ ಒಂದು ದೀಪಿಕಾ ವಿದ್ಯಾರ್ಥಿ ವೇತನ ಯೋಜನೆ ಅಂತ ಅಂದ್ಬಿಟ್ಟು ಹೊಸದಾಗಿ ಆರಂಭಿಸಿದ್ದಾರೆ. ಈ ಒಂದು ಯೋಜನೆ ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದರೆ ಪ್ರತಿ ವರ್ಷ 30,000 ರೂಪಾಯಿ ಸಿಗುತ್ತೆ. ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತಂದರೆ ಡಿಪ್ಲೊಮಾ ಮಾಡ್ತಾ ಇರೋವಂಥವ್ರು ಅಥವಾ ಯಾವುದೇ ಡಿಗ್ರಿ, ಇಂಜಿನಿಯರಿಂಗ್ ಆಗಿರ್ಬೋದು, ಡಿಗ್ರಿ BA, BSc, BCom ಯಾವುದೇ ಡಿಗ್ರಿ ಆಗಿರ್ಬೋದು, ಡಿಗ್ರಿ ಮಾಡ್ತಾ ಇರೋವಂಥವ್ರು, ಮೆಡಿಕಲ್ ಮಾಡ್ತಾ ಇರೋವಂಥವ್ರು ಕೂಡ, ಇಂಜಿನಿಯರಿಂಗ್ ಮಾಡ್ತಾ ಇರೋವಂಥವ್ರು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದಾಗಿದೆ. ಡಿಪ್ಲೊಮಾ ಮಾಡ್ತಾ ಇರೋರು, ಯಾವುದೇ ಡಿಗ್ರಿ ಮಾಡ್ತಾ ಇರೋವಂಥವ್ರು ಅಥವಾ ಇಂಜಿನಿಯರಿಂಗ್ ಮಾಡ್ತಾ ಇರೋವಂಥವ್ರು ಅಥವಾ ಮೆಡಿಕಲ್ ಮಾಡ್ತಾ ಇರೋವಂಥವ್ರು, ಇಷ್ಟು ಜನಕ್ಕೆ ಅವ್ರು ಎಷ್ಟು ವರ್ಷ ಅದು ಓದ್ತಾರೋ ಕೋರ್ಸ್ ಇದೆಯೋ ಅಷ್ಟು ವರ್ಷಗಳ ಕಾಲ ಪ್ರತಿ ವರ್ಷ 30,000 ರೂಪಾಯಿ ಹಣ ಬರ್ತಾ ಇರುತ್ತೆ. ಇದು ಏನಕ್ಕೆ ಮಾಡಿದ್ದಾರೆ ಅಂತಂದರೆ ಇದು ಉನ್ನತ ಶಿಕ್ಷಣವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಆರ್ಥಿಕ ಅಡೆತಡೆಗಳನ್ನು ನಿವಾರಿಸುವಂತಹ ಒಂದು ಉದ್ದೇಶವನ್ನು ಹೊಂದಿದೆ. ಇದಕ್ಕೆ ಮುಖ್ಯವಾಗಿ ಕಂಡೀಷನ್ ಬಂದು ಹೆಣ್ಮಕ್ಳು, ಇದು ಹೆಸರೇ ಇದೆ ದೀಪಿಕಾ ವಿದ್ಯಾರ್ಥಿ ವೇತನ ಯೋಜನೆ ಅಂತ. ಇದಕ್ಕೆ ಹೆಣ್ಮಕ್ಳಿಗೆ ಮಾತ್ರ ಮಾಡಿರುವಂತಹ ಸ್ಕಾಲರ್ಶಿಪ್ ಇದು. ಸೊ ಹೆಣ್ಮಕ್ಳು ಮಾತ್ರ ಅಪ್ಲೈ ಮಾಡ್ಬೋದು. ಗಂಡು ಮಕ್ಳಿಗೆ ಇಲ್ವ ಅಂದರೆ ಗಂಡು ಮಕ್ಳಿಗೂ ಸಾಕಷ್ಟಿದೆ. ತಿಳಿಸಿದ್ದೀನಿ ನಾನು ಸಾಕಷ್ಟು, ಬಟ್ ಇತ್ತೀಚೆಗೆ ಯಾವುದೋ ತಿಳಿಸಿಲ್ಲ. ಅದು ನನಗೆ ಅದು ರೆಸ್ಪಾನ್ಸ್ ಬರೋಲ್ಲ, ಬೇಜಾರಾಗುತ್ತೆ. ಜನರಿಗೆ ಇದು ಯೂಸ್ ಆಗಲ್ವೇನೋ, ವೇಸ್ಟ್ ಏನೋ ಅಂತ ಅನಿಸ್ಬಿಟ್ಟು ನಾನು ಸ್ಕಾಲರ್ಶಿಪ್ದು ವೀಡಿಯೋ ಮಾಡ್ತಾಯಿಲ್ಲ. ಕೆಲವೊಬ್ರು ಏನು ಮಾಡ್ತಾರೆ, ಮೇಡಮ್ ನೀವು ಮಾಡ್ತೀರಾ ಇದೆಲ್ಲ ಏನು ಸಿಗಲ್ಲ ಅದು ಇದು ಅಂತ ಅಪ್ಲೈಯೇ ಮಾಡಲ್ಲ, ಸುಮ್ಮನೆ ಕಮೆಂಟ್ ಹಾಕ್ಬಿಡ್ತೀರಾ. ಅದು ಕೂಡ ಬೇಜಾರು. ಅದಕ್ಕೆ ಬೇಕಾದ್ರೆ ಹುಡುಗರಿಗೆ ಬೇಕಿದ್ರೆ ಹೇಳಿ, ಇನ್ನೊಂದಷ್ಟು ಸ್ಕಾಲರ್ಶಿಪ್ ಯೋಜನೆಗಳಿದೆ ಅದನ್ನು ಕೂಡ ತಿಳಿಸ್ತೀನಿ. ಬಟ್ ಇದು ಕರ್ನಾಟಕ ಸರ್ಕಾರ ಕಂಬೈನ್ ಆಗಿರೋದು, ಕಂಪಲ್ಸರಿಯಾಗಿ ಸಿಗುತ್ತೆ. 40,000 ಸ್ಟೂಡೆಂಟ್ಸ್ಗೆ ಅಜೀಮ್ ಪ್ರೇಮ್ಜಿ ಫೌಂಡೇಶನಿಂದ ಸಿಕ್ಕಾಡ ಲಕ್ಷಾಂತರ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಹೋಗ್ತಾಯಿದೆ. ನಿಮಗೂ ಸಿಗುತ್ತೆ, ದಯವಿಟ್ಟು ಅಪ್ಲೈ ಮಾಡಿ. ಇದು ಕರ್ನಾಟಕ ಸ್ಟೂಡೆಂಟ್ಸ್ಗೆ ಮಾತ್ರ ಇರುವಂಥದ್ದು. ಸೊ PUC ಮುಗಿಸಿರಬೇಕು ಅಥವಾ SLC ಮುಗಿಸಿದ್ರೇ ತಾನೇ ಡಿಪ್ಲೊಮಾ ಜಾಯ್ನ್ ಆಗೋಕ್ಕೆ ಸಾಧ್ಯ ಅಥವಾ ಡಿಗ್ರಿಗೆ ಜಾಯ್ನ್ ಆಗೋಕ್ಕೆ ಸಾಧ್ಯ. ಸೊ ಡಿಪ್ಲೊಮಾ, ಡಿಗ್ರಿ ಮಾಡ್ತಾ ಇರೋಂಥವ್ರಿಗೆ, ಇಂಜಿನಿಯರಿಂಗ್ ಮಾಡ್ತಾ ಇರೋಂಥವ್ರಿಗೆ, ಮೆಡಿಕಲ್ ಮಾಡ್ತಾ ಇರೋಂಥವ್ರಿಗೆ ಪ್ರತಿ ವರ್ಷ 30,000 ರೂಪಾಯಿ ಸಿಗುತ್ತೆ. ಇಡೀ ಕೋರ್ಸ್ ಅವಧಿಯವರೆಗೆ ಈ ಸೌಲಭ್ಯನ ಪಡಿಬೋದು ಅಂತ ತಿಳಿಸಿದ್ದಾರೆ. ಕಂಡೀಷನ್ ಏನು ಅಂದರೆ ಓದ್ತಾ ಇರಬೇಕಾದ್ರೆ ಯಾವುದೇ ವಿಷಯಗಳಲ್ಲಿ ಫೇಲ್ ಆಗಿರಬಾರ್ದು ಅಷ್ಟೇ. ಫೇಲ್ ಆಗದೇ ಯಶಸ್ವಿಯಾಗಿ ಪಾಸ್ ಆಗ್ತಾ ಹೋದರೆ ಅಂಥವ್ರಿಗೆ ಈ ಒಂದು ಯೋಜನೆ ಮೂಲಕ 30,000 ರೂಪಾಯಿ ಹಣ ಸಿಗ್ತಾ ಹೋಗುತ್ತೆ. ಏನಿದ್ರ ಉದ್ದೇಶ ಅಂದರೆ ಆಗಲೇ ಹೇಳ್ದಂಗೆ ಈ ಒಂದು ವಿದ್ಯಾರ್ಥಿ ವೇತನ, ಇನ್ನೊಂದು ವಿಚಾರ ಆಮೇಲೆ ಹೇಳ್ತೀನಿ. ಏನು ಉದ್ದೇಶ ಅಂತಂದರೆ ಅಜೀಮ್ ಪ್ರೇಮ್ಜಿ ವಿದ್ಯಾರ್ಥಿ ವೇತನದ ಮುಖ್ಯ ಉದ್ದೇಶ ಬಂದು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಹಿನ್ನೆಲೆಯಿಂದ ಬಂದಂತಹ ವಿದ್ಯಾರ್ಥಿನಿಯರು ತಮ್ಮ ಒಂದು ಕಾಲೇಜು ಶಿಕ್ಷಣವನ್ನು ಮುಂದುವರಿಸೋದಕ್ಕೆ ಬೆಂಬಲವನ್ನು ನೀಡೋದಕ್ಕೋಸ್ಕರ ಈ ಒಂದು ದೀಪಿಕಾ ವಿದ್ಯಾರ್ಥಿ ವೇತನ ಯೋಜನೆಯನ್ನು ಶುರು ಮಾಡಿದ್ದಾರೆ. ಆಲ್ರೆಡಿ ನಾನು ಹೇಳ್ದಂಗೆ ಈ ಎಜುಕೇಷನ್ ಫೀಲ್ಡಲ್ಲಿ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ನಿಂದ ಸಾಕಷ್ಟು
ಸ್ಕಾಲರ್ಶಿಪ್ಗಳನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ದೀಪಿಕಾ ವಿದ್ಯಾರ್ಥಿ ವೇತನವನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನು ಈ ಒಂದು ಯೋಜನೆ ಆಯ್ಕೆ ಆಗ್ತಾರಲ್ಲ, ಈ ಒಂದು ಯೋಜನೆ ಮೂಲಕ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ 30,000 ರೂಪಾಯಿ ಸ್ಕಾಲರ್ಶಿಪ್ಪನ್ನು ನೀಡಲಾಗುತ್ತೆ. ಈ ಒಂದು ಧನ ಸಹಾಯ ವಿದ್ಯಾರ್ಥಿನಿ ಆಯ್ದುಕೊಂಡಂತಹ ಇಡೀ ಕೋರ್ಸ್ ಅವಧಿಯವರೆಗೆ ಮುಂದುವರಿಯುತ್ತೆ. 1 ವರ್ಷ ಕೊಟ್ಟು ನಿಲ್ಲಿಸುವಂಥದ್ದಲ್ಲ, ಪ್ರತಿ ವರ್ಷ ಕೊಡ್ತಾರೆ. ಇಂಜಿನಿಯರಿಂಗ್ ಮಾಡ್ತಾ ಇರೋಂಥವ್ರಿಗೆ 4 ವರ್ಷಗಳು ಕೂಡ ಕೊಡ್ತಾರೆ. ನಾರ್ಮಲ್ ಡಿಗ್ರಿ ಮಾಡ್ತಾ ಇರೋಂಥವ್ರಿಗೆ, ಅಂದರೆ ಇಂಜಿನಿಯರಿಂಗ್ ಮಾಡ್ತಾ ಇರೋರಿಗೆ ಟೋಟಲ್ 1,20,000 ರೂಪಾಯಿ ಸಿಗುತ್ತೆ. ನಾರ್ಮಲ್ ಡಿಗ್ರಿ ಮಾಡ್ತಾ ಇರೋಂಥವ್ರಿಗೆ 90,000 ರೂಪಾಯಿ, ಅಂದರೆ 3 ವರ್ಷ ಇರುತ್ತಲ್ಲ, ಸೊ 30 90,000 ರೂಪಾಯಿ ಸ್ಕಾಲರ್ಶಿಪ್ಪು ಈ ಒಂದು ಯೋಜನೆ ಮೂಲಕ ಸಿಗುತ್ತೆ. ಇನ್ನು ಮೆಡಿಕಲ್ ಮಾಡ್ತಾ ಇರೋಂಥವ್ರಿಗೂ ಅಷ್ಟೇ, ಅವರು ಓದುವಂತಹಷ್ಟು ವರ್ಷಗಳ ಕಾಲ ಅವರಿಗೆ 30,000 ರೂಪಾಯಿ ಹಣ ಸಿಗ್ತಾ ಹೋಗುತ್ತೆ. ಇನ್ನು ಡಿಪ್ಲೊಮಾ ಕೋರ್ಸ್ ಮಾಡ್ತಾ ಇರೋಂಥವ್ರಿಗೂ ಕೂಡ ಹಣ ಸಿಗ್ತಾ ಹೋಗುತ್ತೆ. 3 ವರ್ಷಗಳ ಡಿಪ್ಲೊಮಾ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ 30,000 ರೂಪಾಯಿ ಹಣ ಸಿಗ್ತಾ ಹೋಗುತ್ತೆ. ಏನೇನೆಲ್ಲ ಅರ್ಹತೆ ಇರಬೇಕು ಅಂತಂದರೆ, ಅದಕ್ಕಿಂತ ಮುಂಚೆ ಆಲ್ರೆಡಿ ಇದು 2025ರಲ್ಲೇ ಶುರುವಾಗಿದ್ದಂಥದ್ದು. ಆಲ್ರೆಡಿ ಸಾಕಷ್ಟು 1ನೇ ಹಂತದ ಅರ್ಜಿ ಸಲ್ಲಿಕೆ ಅದು ಮುಕ್ತಾಯಗೊಂಡಿದೆ, ಯಶಸ್ವಿ ಕೂಡ ಆಗಿದೆ. ಈಗ 2ನೇ ಹಂತದಲ್ಲಿ ಜನವರಿಯಿಂದ ಶುರು ಮಾಡಿದ್ದಾರೆ. ಜನವರಿ 31ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಸೊ ಕೊನೆಯದಾಗಿ ಹೇಳ್ತಿದ್ದೀನಿ ಅಂತ ಇದು ಮಾಡ್ಕೋಬೇಡಿ. ಅರ್ಹರಾದ್ರೆ ಯಾರ್ಯಾರಿದ್ದೀರಿ ಅವರೆಲ್ಲರೂ ಕೂಡ ಅಪ್ಲೈಯನ್ನು ಮಾಡಿ. ಅರ್ಹತಾ ಮಾನದಂಡಗಳು ತಿಳಿಸ್ತೀವಿ. ಈ ಒಂದು ಯೋಜನೆಯ ಪ್ರಯೋಜನವನ್ನು ಪಡೆಯೋದಕ್ಕೆ ಹೆಣ್ಣು ಮಕ್ಕಳಿಗೆ ಮಾತ್ರ ಅವಕಾಶ ಇದೆ. ಸೊ ಮಹಿಳಾ ಸಬಲೀಕರಣಕ್ಕಾಗಿ ಈ ಒಂದು ಯೋಜನೆ ಸ್ಕಾಲರ್ಶಿಪ್ಪನ್ನು ಜಾರಿಗೆ ತಂದಿದ್ದಾರೆ. ಇನ್ನು ಅರ್ಜಿ ಹಾಕುವಂಥವ್ರು 10ನೇ ಕ್ಲಾಸು ಅಥವಾ ಸೆಕೆಂಡ್ PUC ಎರಡನ್ನು ಕಡ್ಡಾಯವಾಗಿ ಗೌರ್ಮೆಂಟ್ ಕಾಲೇಜಲ್ಲೇ ಮಾಡಿರಬೇಕು. ಗೌರ್ಮೆಂಟ್ ಸ್ಕೂಲ್ ಅಥವಾ ಗೌರ್ಮೆಂಟ್ ಕಾಲೇಜಲ್ಲೇ ಓದಿರಬೇಕಾಗುತ್ತೆ. ಸೊ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರೆ ಏನು ಪ್ರಯೋಜನ ಅಂತ ಅಂದ್ಬಿಟ್ಟು ಕೇಳ್ತಿರಲ್ಲ. ನೋಡಿ, ಗೌರ್ಮೆಂಟ್ ಸ್ಕೂಲು ಕಾಲೇಜಲ್ಲಿ ಹೋದರೆ ಕೆಲಸಕ್ಕೂ ಕೂಡ ಮೀಸಲಾತಿ ಸಿಗುತ್ತೆ. ಸರ್ಕಾರಿ ಶಾಲೆಯಲ್ಲಿ ಓದಿರೋಂಥವ್ರಿಗೆ, ಸರ್ಕಾರಿ ಕಾಲೇಜಲ್ಲಿ ಓದಿರೋಂಥವ್ರಿಗೆ ಗೌರ್ಮೆಂಟ್ ಜಾಬ್ಗಳಲ್ಲೂ ಮೀಸಲಾತಿ ಸಿಗುತ್ತೆ. ಬಟ್ ಗೌರ್ಮೆಂಟ್ ಜಾಬ್ ಖಾಲಿ ಮಾಡ್ತಿಲ್ಲ, ಅದು ಬೇರೆ ವಿಚಾರ. ಬಟ್ ಅದರಲ್ಲೂ ಮೀಸಲಾತಿ ಸಿಗುತ್ತೆ. ಜೊತೆಗೆ ಇದು ಕೂಡ ಕಡ್ಡಾಯವಾಗಿ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಓದಿದರೆ ಈ ಒಂದು ಸ್ಕಾಲರ್ಶಿಪ್ಪನ್ನು ತಗೋಬೋದು. ಇನ್ನು 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಪ್ರಥಮ ವರ್ಷದ ನಾರ್ಮಲ್ ಡಿಗ್ರಿ ಅಥವಾ ವೃತ್ತಿಪರ ಪದವಿ ಅಥವಾ ಕನಿಷ್ಠ 3 ವರ್ಷಗಳ ಡಿಪ್ಲೊಮಾ ಕೋರ್ಸ್ಗೆ ದಾಖಲಾಗಿರಬೇಕಾಗುತ್ತೆ. ಇನ್ನು ವಿದ್ಯಾರ್ಥಿನಿಯರು ತಮ್ಮ ಒಂದು ಉನ್ನತ ಶಿಕ್ಷಣದ ಪ್ರತಿ ಸೆಮಿಸ್ಟರ್ ಅಥವಾ ವಾರ್ಷಿಕ ಪರೀಕ್ಷೆಗಳಲ್ಲಿ ಯಾವುದೇ ವಿಷಯವನ್ನು ಬಾಕಿ ಉಳಿಸ್ಕೋಬಾರ್ದು, ಎಲ್ಲ ವಿಷಯಗಳಲ್ಲೂ ಪಾಸಾಗಿರಬೇಕು, ಅದು ಕಡ್ಡಾಯ ಅಂತ ತಿಳಿಸಿದ್ದಾರೆ. ಇನ್ನು ಒಂದು ವೇಳೆ ಅಕಸ್ಮಾತ್ ವಿದ್ಯಾರ್ಥಿನಿ ಏನಾದರೂ ಯಾವುದಾದ್ರೂ ವಿಷಯದಲ್ಲಿ ಫೇಲ್ ಆದರೆ ಅಥವಾ ಬ್ಯಾಕ್ಲಾಗ್ ಹೊಂದಿದರೆ ಅಂಥವರಿಗೆ ನೆಕ್ಸ್ಟ್ ಹಂತದ ವಿದ್ಯಾರ್ಥಿ ವೇತನವನ್ನು ತಕ್ಷಣ ಸ್ಥಗಿತಗೊಳಿಸ್ಬಿಡ್ತಾರೆ. ಏನಾಗಲೇ ಹೇಳ್ದಂಗೆ ಇದು 2ನೇ ಹಂತದ ಅರ್ಜಿ ಸಲ್ಲಿಕೆ. ನಮ್ಮ ಒಂದು ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರು ಯಾರೋ ಮಂಜುಶ್ರೀ ಅವರಿದ್ದಾರೆ, ಅವರು ಹೇಳಿರೋ ಪ್ರಕಾರ ಮೊದಲ ಹಂತದ ಅರ್ಜಿ ಸಲ್ಲಿಕೆ ಆಲ್ರೆಡಿ ಯಶಸ್ವಿಯಾಗಿ ಮುಕ್ತಾಯ ಆಗಿದೆ. ಜನವರಿ 1ನೇ ತಾರೀಕಿಂದ 2026ರಿಂದ 2ನೇ ಹಂತದ ಅರ್ಜಿ ಸಲ್ಲಿಕೆ ಕೂಡ ಶುರುವಾಗಿದೆ. 31ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳಿದರೆ ಎಕ್ಸ್ಟೆಂಡ್ ಆಗ್ಬೋದೇನೋ ಗೊತ್ತಿಲ್ಲ. ಬಟ್ ನೀವು ಅಲ್ಲಿವರೆಗೆ ಕಾಯಕ್ಕೆ ಹೋಗ್ಬಿಡಿ, ಅಪ್ಲೈಯನ್ನು ಮಾಡ್ಕೊಳ್ಳಿ. ಮುಖ್ಯವಾಗಿ ಇಂಜಿನಿಯರಿಂಗು ಮತ್ತು ವೈದ್ಯಕೀಯ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥ ಈ ಒಂದು 2ನೇ ಹಂತದವನ್ನು ಓಪನ್ ಮಾಡಲಾಗಿದೆ. ಟೋಟಲ್ 37,000 ವಿದ್ಯಾರ್ಥಿನಿಯರಿಗೆ ಅಂತ ಅಂದ್ಬಿಟ್ಟು 2 ಅಜೀಂ ಪ್ರೇಮ್ಜಿ ಫೌಂಡೇಶನು ಕರ್ನಾಟಕ ಸರ್ಕಾರ ಕಂಬೈನ್ ಮಾಡ್ಕೊಂಡು ತಿಳಿಸಿದ್ದು. ಅಕಸ್ಮಾತ್ ಎಕ್ಸ್ಟ್ರಾ ಆದರೂ ಸರಿಯೇ ಅಂಥವರಿಗೆ ಕರ್ನಾಟಕ ಸರ್ಕಾರದಿಂದನೇ ಸ್ಕಾಲರ್ಶಿಪ್ಪನ್ನು ಕೊಡ್ತೀವಿ ಅಂತಂದ್ಬಿಟ್ಟು ಸಿದ್ದರಾಮಯ್ಯನವರೇ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಹೆಣ್ಮಕ್ಳು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಇನ್ನು ಅರ್ಜಿ ಸಲ್ಲಿಸೋದು ಹೇಗೆ ಅಂತಂದರೆ ತಿಳಿಸ್ತೀನಿ. ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಜನವರಿ 31ನೇ ತಾರೀಕು. ಅರ್ಜಿ ಸಲ್ಲಿಸೋದಕ್ಕೆ ಆಧಾರ್ ಕಾರ್ಡು, SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಜೊತೆಗೆ ನೀವು ಕಾಲೇಜ್ಗೆ ಸೇರ್ಕೊಂಡಿರ್ತಿರಲ್ಲ ಅದೊಂದು ಪ್ರವೇಶ ಪತ್ರ ಮತ್ತು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಜೊತೆಗೆ ನಿಮ್ಮ ಒಂದು ಪಾಸ್ಪೋರ್ಟ್ ಅಳತೆಯ ಫೋಟೋ ಮತ್ತು ಸಿಗ್ನೇಚರ್ ಇರಬೇಕಾಗುತ್ತೆ. ಹೇಗೆ ಅಪ್ಲೈ ಮಾಡೋದು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಅಜೀಂ ಪ್ರೇಮ್ಜಿ ಫೌಂಡೇಶನ್ನ ಅಧಿಕೃತ ವೆಬ್ಸೈಟ್ ಅದು, ಅಥವಾ ನಮ್ಮ ಒಂದು ಕರ್ನಾಟಕ ಕಾಲೇಜು ಶಿಕ್ಷಣ ಇಲಾಖೆಯ ವೆಬ್ಸೈಟ್ಗಾದ್ರೂ ನೀವು ಹೋಗ್ಬೋದು. ಹೋಗ್ಬಿಟ್ಟು ಅಲ್ಲಿ ರಿಜಿಸ್ಟರ್ ಅಥವಾ ಅಪ್ಲೈ ನೌ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಒಂದು ಹೆಸರು, ಇಮೇಲ್ ID, ಮೊಬೈಲ್ ಸಂಖ್ಯೆನ ಕೊಟ್ಟು ಫಸ್ಟು ರಿಜಿಸ್ಟರ್ ಆಗಬೇಕಾಗುತ್ತೆ. ರಿಜಿಸ್ಟರ್ ಆದಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಯೂಸರ್ ID ಪಾಸ್ವರ್ಡ್ ಬರುತ್ತೆ. ಆ ಒಂದು ಯೂಸರ್ ID ಪಾಸ್ವರ್ಡನ್ನು ಪಡ್ಕೊಂಡು ಮತ್ತೆ ಅದೇ ವೆಬ್ಸೈಟ್ಗೆ ಹೋಗ್ಬಿಟ್ಟು ಲಾಗಿನನ್ನು ಆಗಬೇಕಾಗುತ್ತೆ. ಲಾಗಿನ್ ಆದಮೇಲೆ ಒಂದು ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಒಂದು ಪರ್ಸ್ನಲ್ ಇನ್ಫಾರ್ಮೇಷನನ್ನು ಕೊಡಬೇಕಾಗುತ್ತೆ, ಆಧಾರ್ ವಿವರಗಳು, ಜೊತೆಗೆ ನಿಮ್ಮ ಒಂದು ಪೇರೆಂಟ್ಸ್ ಮಾಹಿತಿಯನ್ನು ಕೂಡ ಅಲ್ಲಿ ಫಿಲ್ಲನ್ನು ಮಾಡಬೇಕಾಗುತ್ತೆ. ಮಾಡಿದ್ಮೇಲೆ ನಿಮ್ಮ ಒಂದು SLC ಮತ್ತು PUC ಏನು ಮಾರ್ಕ್ಸ್ ಇರುತ್ತೆ ಅದು, ಜೊತೆಗೆ ಈಗ ನೀವು ಜಾಯ್ನ್ ಆಗಿರುವಂತಹ ಕಾಲೇಜಿನ ಡೀಟೇಲ್ಸನ್ನು ಕೂಡ ಅಲ್ಲಿ ನೀಟಾಗಿ ಹಾಕಬೇಕಾಗತ್ತೆ. ನೆಕ್ಸ್ಟು ನಿಮ್ಮ ಒಂದು ವಿದ್ಯಾರ್ಥಿ ವೇತನದ ಏನು ಸ್ಕಾಲರ್ಶಿಪ್ ಹಣ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಜಮೆ ಆಗುತ್ತೆ. ಸೊ IFSC ಕೋಡ್ ಸಮೇತ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ನೀಟಾಗಿ ಕೊಡಬೇಕಾಗತ್ತೆ. ನೆಕ್ಸ್ಟು ಎಲ್ಲ ಡಾಕ್ಯುಮೆಂಟ್ಸ್ ಏನು ಮಾರ್ಕ್ಸ್ ಕಾರ್ಡು, ಆಧಾರ, ಫೋಟೋ ಎಲ್ಲವನ್ನ ಕೂಡ ಸ್ಕ್ಯಾನ್ ಮಾಡಿರುವಂತಹ ಸಾಫ್ಟ್ ಕಾಪಿಗಳನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ್ಮೇಲೆ ಎಲ್ಲ ಮಾಹಿತಿ ನಿಮ್ಗೆ ಸರಿಯಾಗಿದೆಯಾ ಅಂತ ಇನ್ನೊಂದ್ಸತಿ ಚೆಕ್ ಮಾಡಿಕೊಂಡು ಸಬ್ಮಿಟ್ ಬಟನನ್ನು ಪ್ರೆಸ್ ಮಾಡಬೇಕು ಅಷ್ಟೇ. ನೆಕ್ಸ್ಟ್ ಒಂದು ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ.
ಫರ್ದರ್ ಅಪ್ಡೇಟನ್ನು ನಿಮಗೆ ಇಮೇಲ್ ಐ ಡಿ ಮೂಲಕ ನಿಮಗೆ ತಿಳಿಸ್ತಾರೆ. ದಯವಿಟ್ಟು ಬರಲ್ಲ ಸಿಗಲ್ಲ ಅಂತ ಅಂದ್ಕೊಂಡು ನೆಗ್ಲೆಕ್ಟ್ ಅಂತ ಮಾಡೋಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಸಿಗುತ್ತೆ. ದಯವಿಟ್ಟು ಅಪ್ಲೈಯನ್ನು ಮಾಡಿ. ಯಾರೆಲ್ಲ ಡಿಗ್ರಿ ಮಾಡ್ತಾಯಿದ್ದಾರೋ, ಡಿಪ್ಲೊಮಾ ಮಾಡ್ತಾಯಿದ್ದಾರೋ, ಇಂಜಿನಿಯರಿಂಗ್ ಮಾಡ್ತಾಯಿದ್ದಾರೋ, ಮೆಡಿಕಲ್ ಮಾಡ್ತಾಯಿದ್ದಾರೋ, ಏಕೆಂದರೆ ಎಲ್ಲರೂ ಶ್ರೀಮಂತರೇ ಓದ್ತಾ ಇರಲ್ಲ ಅಲ್ವಾ. ಸಾಕಷ್ಟು ಕಷ್ಟದಿಂದ ಬಂದಂಥ ಸ್ಟೂಡೆಂಟ್ಸ್ ಇರ್ತಾರೆ. ಕಾಲೇಜಲ್ಲಿನೂ ಗೊತ್ತಾಗಲ್ಲ, ಅಲ್ಲಿ ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋವಂತಹ ಸಮಯ ಆಗಲಿ, ಸಂದರ್ಭಗಳಾಗಲಿ, ಅವಕಾಶಗಳಾಗಲಿ ಮತ್ತು ಅಗತ್ಯನೂ ಇರೋದಿಲ್ಲ. ಆದರೆ ಮನೇಲಿ ಸಾಕಷ್ಟು ತೊಂದರೆಗಳಿರುತ್ತೆ. ಅದನ್ನು ನಮ್ಮ ಮನಸ್ಸಲ್ಲೇ ಇಟ್ಕೊಂಡು ಓದ್ಕೊತ ಹೋಗ್ತಾ ಇರ್ತೀವಿ. ಎಲ್ಲರೂ ಸಮನಾಗಿ ನಾವು ಕೂಡ ಅವ್ರಿಗೆ ಈಕ್ವಲಾಗಿ ಇದ್ದೀವಿ ಅನ್ನೋ ರೀತಿಲಿ ತೋರಿಸ್ಕೊಂಡ್ಬಿಡ್ತೀವಿ. ಬಟ್ ಮನೇಲಿ ಕಷ್ಟಗಳಿದ್ದೇ ಇರುತ್ತೆ. ಈ ಒಂದು ಸ್ಕಾಲರ್ಶಿಪ್ ಹಣಗಳು ಸಾಕಷ್ಟು ಸಹಾಯವನ್ನು ಮಾಡುತ್ತೆ ಕುಟುಂಬಕ್ಕೆ. ದಯವಿಟ್ಟು ಅಪ್ಲೈ ಮಾಡ್ಕೊಳ್ಳಿ, ತಗೊಳ್ಳಿ. ಇದಿಷ್ಟನ್ನು ನಾನು ಹೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋ ಜೊತೆ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.